ಮೆಸೇಜ್ ಬಾಕ್ಸ್ ನಲ್ಲಿ ಪ್ರಶ್ನೆನ ಕೇಳ್ತಾ ಇದ್ದೀರಾ. ಮೇಡಮ್ ನಾವು ಮೀಶೋ ಕ್ರಿಯೇಟರ್ ಕ್ಲಬ್ ನಲ್ಲಿ ಜಾಯಿನ್ ಆಗಿದ್ದೀವಿ, ಹಾಗೇನೆ ಅಲ್ಲಿ ನಮ್ಗೆ ಮೀಶೋ ಪೇ ಲೇಟರ್ ಅನ್ನೋ ಒಂದು ಆಪ್ಷನ್ ಅನ್ನ ನಾವು ಉಪಯೋಗ ಮಾಡಬಹುದಾ, ಆ ಒಂದು ಆಪ್ಷನ್ ನಿಂದ ನಮ್ಗೆ ಬೆನಿಫಿಟ್ ಏನಿದೆ, ಹಾಗಿದ್ರೆ ನಮ್ಗೆ ಫ್ರೀ ಆಗಿನೇ ಪ್ರಾಡಕ್ಟ್ ಅನ್ನ ನಾವು ಪರ್ಚೇಸ್ ಮಾಡಬಹುದಾ ಅಂತ ನನಗೆ ತುಂಬಾ ಜನ ಮೆಸೇಜ್ ಬಾಕ್ಸ್ ನಲ್ಲಿ ಕೇಳ್ತಾ ಇದ್ದೀರಾ ಫ್ರೆಂಡ್ಸ್. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ನಲ್ಲಿ ಬಂದಿರುವಂತಹ ಪೇ ಲೇಟರ್ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ನಿಮ್ಗೆ ವಿಡಿಯೋದಲ್ಲಿ ಏನೇ ಡೌಟ್ ಇದ್ರು ಕೂಡ ನೀವು ಪ್ರಶ್ನೆಗಳನ್ನ ಕೇಳಬಹುದು ಫ್ರೆಂಡ್ಸ್. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ಪೂಜಾ. ಸೊ ಫ್ರೆಂಡ್ಸ್, ನಾವೆಲ್ಲರೂ ಕೂಡ ಇವಾಗ ಅಫಿಲಿಯೇಟ್ ಜರ್ನಿನ ಸ್ಟಾರ್ಟ್ ಮಾಡಿದೀವಿ. ಸೊ ನೀವು ಎಲ್ಲರೂ ಕೂಡ ಇವಾಗ ಮೀಶೋ ಕ್ರಿಯೇಟರ್ ಕ್ಲಬ್ ನಲ್ಲಿ ಜಾಯಿನ್ ಆಗಿರ್ತೀರಾ. ಆದ್ರೆ ಇನ್ನು ಕೆಲವರಿಗೆ ಡೌಟ್ ಇದೆ, ಮೀಶೋ ಕ್ರಿಯೇಟರ್ ಕ್ಲಬ್ ನಲ್ಲಿ ಜಾಯಿನ್ ಹೇಗಾಗಬೇಕು, ಜಾಯಿನ್ ಆಗುವಂತ ಪ್ರೊಸೆಸ್ ಏನು, ಮತ್ತೆ ಕೇವಲ ತುಂಬಾ ಸಬ್ಸ್ಕ್ರೈಬರ್ ಇದ್ರೆ ಮಾತ್ರನೇ ಮೀಶೋ ಕ್ರಿಯೇಟರ್ ಕ್ಲಬ್ ನಲ್ಲಿ ಜಾಯಿನ್ ಆಗಬಹುದಾ ಅಂತ ಪ್ರಶ್ನೆ ಇದೆ. ಸೊ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಒಂದು ವಿಡಿಯೋನ ನಾನು ಮಾಡಿದೀನಿ. ಸೊ ಆ ವಿಡಿಯೋನ ಯಾರು ಹೋಗಿ ನೋಡಿಲ್ಲ, ಪ್ಲೀಸ್ ಹೋಗಿ ನೋಡಿ. ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿಯೂ ಕೂಡ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಮೀಶೋ ಕ್ರಿಯೇಟರ್ ಕ್ಲಬ್ ನಲ್ಲಿ ಜಾಯಿನ್ ಆಗಿ ನಾವು ನಮ್ಮ ಅಫಿಲಿಯೇಟ್ ಜರ್ನಿಯನ್ನ ಸ್ಟಾರ್ಟ್ ಮಾಡಬಹುದು. ಸೊ ನಾವು ಖರೀದಿಸುವಂತ ಪ್ರಾಡಕ್ಟ್ ಗಳ ಮೇಲೆ ನಮಗೆ ಕಮಿಷನ್ ಬೇಸ್ ಮೇಲೆ ನಮ್ಗೆ ಅಲ್ಲಿ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆ ಕಮಿಷನ್ 5% ಇರ್ಬೋದು, 4% ಇರ್ಬೋದು. ಇಲ್ಲ ಅಂತ ಅಂದ್ರೆ ತುಂಬಾ ಟ್ರೆಂಡಿಂಗ್ ಇರೋ ಪ್ರಾಡಕ್ಟ್ ಮೇಲೆ ನಾವೇನಾದ್ರೂ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿದ್ರೆ ಅಲ್ಲಿ ನಮ್ಗೆ 18%, 15%, 25% ತನಕ ಕೂಡ ನಮಗೆ ಕಮಿಷನ್ ಸಿಗುವಂತ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್. ಅದು ಅಲ್ಲದೆ ನಮ್ಗೆ ಒಂದು ಅಡ್ವಾಂಟೇಜ್ ಅಂತ ಅಂದ್ರೆ ಮೀಶೋ ನಲ್ಲಿ ಯಾವಾಗ ಸೇಲ್ ಅಂತ ಇರತ್ತೆ ಆವಾಗ ನಮ್ಗೆ ಎಲ್ಲ ಪ್ರಾಡಕ್ಟ್ ಗಳ ಮೇಲೆ ಕಡಿಮೆ ಬೆಲೆನ ನೀಡಿರ್ತಾರೆ. ಅದೇ ರೀತಿಯಾಗಿ ಕಮಿಷನ್ ಬೇಸ್ ಕೂಡ ಅಲ್ಲಿ ಜಾಸ್ತಿ ಇರತ್ತೆ. ಸೊ ಹಾಗಾಗಿನೇ ಎಲ್ಲ ಕ್ರಿಯೇಟರ್ಸ್ ಗಳು ಯಾವಾಗ ಸೇಲ್ ಇರತ್ತೆ ಆವಾಗ ತುಂಬಾ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡಿ ಆ ಒಂದು ಪ್ರಾಡಕ್ಟ್ ಗಳ ರೆಡಿ ಆ ವಿಡಿಯೋಸ್ ಗಳನ್ನ ಇನ್ಸ್ಟಾಗ್ರಾಮ್ ಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಹಾಗಿತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್. ಬಟ್ ನಮ್ಗೆ ಡೌಟ್ ಇರೋದು ಮೀಶೋ ಪೇ ಲೇಟರ್. ಹಾಗಿದ್ರೆ ಮೀಶೋ ಪೇ ಲೇಟರ್ ಅಂದ್ರೆ ಏನು? ಮೀಶೋ ಪೇ ಲೇಟರ್ ಅನ್ನೋ ಒಂದು ಆಪ್ಷನ್ ಎಲ್ಲರಿಗೂ ಬಂದಿರತ್ತಾ? ಇದನ್ನ ನಾವು ಹೇಗೆ ಅಪ್ಲಿಕೇಬಲ್ ಮಾಡ್ಕೊಳ್ಬೇಕು? ಸೊ ನೋಡಿ ಫ್ರೆಂಡ್ಸ್, ಮೀಶೋ ಪೇ ಲೇಟರ್ ಅಂತ ಅಂದ್ರೆ ಇದರ ಅರ್ಥ ಸಿಂಪಲ್. ಸೊ ನೀವು ಮೊದಲು ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿರ್ತೀರಾ, ಅದಕ್ಕೆ ನೀವು ಪೇ ಮಾಡುವಂತ ಅವಶ್ಯಕತೆ ಇಲ್ಲ. ನೀವು ಫ್ರೀ ಆಗಿನೇ ಪ್ರಾಡಕ್ಟ್ ಅನ್ನ ಅಲ್ಲಿ ಬೈ ಮಾಡಬಹುದು. ಆದ್ರೆ ಅದರ ಅರ್ಥ ಹೀಗಲ್ಲ, ನೀವು ಫ್ರೀ ಆಗಿನೇ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಬಹುದು ಅಂತ. ಹೌದು ಫ್ರೆಂಡ್ಸ್, ಆ ಒಂದು ಆಪ್ಷನ್ ಬೆನಿಫಿಟ್ಸ್ ಯಾರಿಗೆಲ್ಲ ಇದೆ ಅಂತ ಅಂದ್ರೆ, ಯಾರಿಗೆ ನಾನು ಮೀಶೋ ಕ್ರಿಯೇಟರ್ ಕ್ಲಬ್ ನಲ್ಲಿ ಜಾಯಿನ್ ಆಗಿ ಅಫಿಲಿಯೇಟ್ ಜರ್ನಿನ ಸ್ಟಾರ್ಟ್ ಮಾಡಬೇಕು, ಆದ್ರೆ ನನ್ನ ಹತ್ರ ತಕ್ಷಣಕ್ಕೆ ಹಣ ಇಲ್ಲ, ನಾನು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾತ್ರ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಅವರು ಆ ಒಂದು ಆಪ್ಷನ್ ಅನ್ನ ಉಪಯೋಗಿಸಬಹುದು. ಅಂತ ಅಂದ್ರೆ ಇವಾಗ ನಿಮ್ಗೆ ಸದ್ಯಕ್ಕೆ ಹಣ ಇಲ್ಲ ಅಂತ ಅಂದ್ರೆ ನೀವು ಯಾವ ಒಂದು ಪ್ರಾಡಕ್ಟ್ ಅಫಿಲಿಯೇಟ್ ಆಪ್ಷನ್ ನಲ್ಲಿ ಇರತ್ತೆ ಆ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿ ನೀವು ಮೀಶೋ ಪೇ ಲೇಟರ್ ನಲ್ಲಿ ಆಮೇಲೆ ನೀವು ಅದಕ್ಕೆ ಹಣವನ್ನು ಕೂಡ ಪಾವತಿಸಬಹುದು ಫ್ರೆಂಡ್ಸ್. ಸೊ ಇದೇ ಆಗಿದೆ ಮೀಶೋ ಪೇ ಲೇಟರ್. ಹಾಗಿದ್ರೆ ಮೀಶೋ ಪೇ ಲೇಟರ್ ಎಲ್ಲರಿಗೂ ಬಂದಿದೆನಾ? ಇಲ್ಲ. ಅದು ಕೇವಲ ಯಾರು ಆಕ್ಟಿವ್ ಆಗಿ ಪ್ರಾಡಕ್ಟ್ ಗಳ ರಿವ್ಯೂ ಅನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ಗಳಲ್ಲಿ ಅಥವಾ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತಾನೆ ಬಂದಿರ್ತಾರೆ, ಸೊ ಅವ್ರಿಗೆ 500 ತನಕ ಮಾತ್ರನೇ ಮೀಶೋ ಪೇ ಲೇಟರ್ ಅಮೌಂಟ್ ನಿಮಗೆ ಮೀಶೋದಿಂದಾನೇ ಇರತ್ತೆ. ಸೊ ಆ ಒಂದು ಅಮೌಂಟ್ ನಲ್ಲಿನೇ ನೀವೇನ್ ಮಾಡ್ಬೇಕಾಗತ್ತೆ, ನೀವು ಯಾವ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿರ್ತೀರಾ ಆ ಒಂದು ಪ್ರಾಡಕ್ಟ್ ಅನ್ನ ನೀವು ಮೀಶೋ ಪೇ ಲೇಟರ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿಂದ ನೀವು ಬೈ ಮಾಡಬಹುದು. ಆದ್ರೆ ಒಂದ್ ತಿಳ್ಕೊಳ್ಳಿ, ಪೇ ಮಾಡಿದ ನಂತರ 15 ಡೇಸ್ ಆಫ್ಟರ್ ಕೂಡ ನೀವು ಆ ಒಂದು ಪೇಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ ಪರ್ಚೇಸ್ ಮಾಡಿದ ಪ್ರಾಡಕ್ಟ್ ಅನ್ನ ನೀವು ಮೊದಲು ಉಪಯೋಗಿಸ್ಕೊಂಡು ಅದಾದ ನಂತರ ಅದನ್ನ ರಿಟರ್ನ್ ಮಾಡಿದ್ರು ಕೂಡ ನೀವು ಮತ್ತೆ ಆ ಒಂದು ಡ್ಯೂ ಡೇಟ್ ಒಳಗಡೆನೆ ನೀವು ಪೇ ಮಾಡ್ಬೇಕಾಗತ್ತೆ. ಸೊ ನಾನು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ನೀವು ಪ್ರಾಡಕ್ಟ್ ಅನ್ನ ಖರೀದಿಸಿದ ಮೇಲೆ ನೀವು ಯಾವುದೇ ತರಹದ ಹಣ ಕೊಡುವ ಅವಶ್ಯಕತೆ ಇಲ್ಲ ಮೀಶೋ ಪೇ ಲೇಟರ್ ನಲ್ಲಿ. ಆದ್ರೆ ಅವರು ಒಂದು ಡೇಟ್ ಅನ್ನ ಮೆನ್ಷನ್ ಮಾಡಿರ್ತಾರೆ, ಆ ಡೇಟ್ ಒಳಗಡೆನೆ ನೀವು ಹಣವನ್ನ ಪಾವತಿಸಬೇಕು. ಸೊ ಇಲ್ಲಿ ನಿಮ್ಗೆ ಸ್ವಲ್ಪ ಕನ್ಸೆಷನ್ ಇರತ್ತೆ, ಟೈಮ್ ಕೊಟ್ಟಿರ್ತಾರೆ ಹಣವನ್ನ ಪೇ ಮಾಡ್ಲಿಕ್ಕೆ. ಸೊ ಅದನ್ನೇ ನಾವು ಮೀಶೋ ಪೇ ಲೇಟರ್ ಅಂತೀವಿ. ನಿಮ್ಗೆ ಇನ್ನೂ ಸರಳವಾಗಿ ಅರ್ಥ ಆಗ್ಲಿಕ್ಕೆ ನಾನಿವಾಗ ನನ್ನ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿ ಯಾವ ರೀತಿಯಾಗಿ ನಾವು ಮೀಶೋ ಪೇ ಲೇಟರ್ ಅನ್ನ ಉಪಯೋಗಿಸಬೇಕು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಮೀಶೋ ಅಕೌಂಟ್ನ ಓಪನ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರಬೇಕು. ಸೊ ನಿಮಗೆ ಇಷ್ಟವಾಗುವಂತಹ ಒಂದು ಪ್ರಾಡಕ್ಟ್ ಅನ್ನ ಇಲ್ಲಿ ನೀವು ಚೂಸ್ ಮಾಡಬೇಕಾಗತ್ತೆ. ಸೊ ನಾನು ಒಂದು ಕೋಡ್ ಸೆಟ್ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 324 ರುಪೀಸ್ ಇದೆ ಫ್ರೆಂಡ್ಸ್.
ಸೊ ಮೊದಲು ಇದರ ರಿವ್ಯೂ ಅನ್ನ ನೋಡ್ಕೊಂಬಿಡಿ. ಸೊ ಯಾರಾದ್ರೂ ಪರ್ಚೇಸ್ ಮಾಡಿರ್ತಾರಲ್ವಾ, ಸೊ ಅವರು ರಿವ್ಯೂ ವಿಡಿಯೋಸ್ನ ಹಾಕಿರ್ತಾರೆ. ಸೊ ಅದನ್ನ ಮೊದಲು ನೋಡ್ಕೊಳ್ಳಿ. ನೋಡ್ಕೊಂಡು ಅದಾದ ನಂತರ ನೀವು ಕೂಡ ಬೈ ಮಾಡಿ ಫ್ರೆಂಡ್ಸ್. ಸೊ ನನಗೆ ತುಂಬಾನೇ ಇಷ್ಟ ಆಯಿತು. ಸೊ 324 ಇವಾಗ ಬೈ ಮಾಡ್ತಾ ಇದ್ದೀನಿ. ಸೊ ಎಸ್ ಸೈಜ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಬೈ ನೌ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಬೈ ನೌ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಒಂದು ಅಡ್ರೆಸ್ನ ಚೇಂಜ್ ಮಾಡಬೇಕು ಅಂದರೆ ಅಡ್ರೆಸ್ನ ಚೇಂಜ್ ಮಾಡಿ. ಹಾಗೆಯೇ ಕರೆಕ್ಟ್ ಆಗಿರೋ ಅಡ್ರೆಸ್ಗೆ ಇದು ಇವಾಗ ಡೆಲಿವರ್ ಆಗಬೇಕಲ್ವಾ. ಸೊ ಹಾಗಾಗಿನೇ ನಾನು ಇಲ್ಲಿ ನನ್ನ ಅಡ್ರೆಸ್ನೆಲ್ಲ ಚೇಂಜ್ ಮಾಡಿಕೊಂಡು ಇವಾಗ ಬೈ ನೌ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಆಪ್ಷನ್ಗಳು ನಿಮಗೆ ಕಾಣ್ತಾ ಇರಬೇಕು. ಗೂಗಲ್ ಪೇ ಇಂದ ನೀವು ಪರ್ಚೇಸ್ ಮಾಡ್ಬೋದು, ಇಲ್ಲ ಅಂದರೆ ಮೀಶೋ ಪೇ ಲೇಟರ್ನ ಉಪಯೋಗ ಮಾಡ್ಬೋದು. ಸೊ ನನಗೆ ಮೀಶೋ ಪೇ ಲೇಟರ್ ಉಪಯೋಗ ಆಪ್ಷನ್ ಇವಾಗ ಅಪ್ಲಿಕೇಬಲ್ ಆಗಿದೆ. ಯಾಕಂತಂದರೆ ನಾನು ತುಂಬ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ತಾ ಇರ್ತೀನಿ, ಹಾಗೆ ರಿಟರ್ನ್ ಕೂಡ ಮಾಡ್ತಾ ಇರ್ತೀನಿ. ಅದು ಅಲ್ಲದೆ ನಾನು ಮೊದಲಿಂದನೂ ಕೂಡ ಮೀಶೋನ ತುಂಬಾ ಉಪಯೋಗ ಮಾಡ್ತೀನಿ ಆ್ಯಪ್ನ. ಹಾಗಾಗಿನೇ ನನಗೆ ಇದರಿಂದ ಕೊಲ್ಯಾಬ್ರೇಷನ್ ಕೂಡ ಸಿಕ್ಕಿದೆ. ಹಾಗೆಯೇ ನನಗೆ ಅಪ್ ಟು 6000 ತನಕ ಇದರಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಇದೆ ಫ್ರೆಂಡ್ಸ್. ಸೊ ಇದೊಂದು ಒನ್ ಟೈಪ್ ಆಫ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಬೋದು. ಹೌದು, ಸೊ ಯಾವಾಗ ಬೇಕಾದರೂ ನೀವು ಉಪಯೋಗ ಮಾಡ್ಬೋದು, ಆದರೆ ಕರೆಕ್ಟ್ ಟೈಮ್ಗೆ ನೀವು ಪೇ ಮಾಡಬೇಕಾಗತ್ತೆ. ಸೊ ನೀವು ಇಲ್ಲಿ ಡೇಟ್ ಕೂಡ ನೋಡ್ಬೋದು, 18 ಸೆಪ್ಟೆಂಬರ್ ಅನ್ನು ಕೊಟ್ಟಿದ್ದಾರೆ ಅವರು. ಸೊ ನಿಮಗೆ ಇದು ಮೀಶೋ ಪೇ ಲೇಟರ್ನಿಂದ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ನಿಮಗೆ 238 ರುಪೀಸ್ಗೆ ಈ ಒಂದು ಪ್ರಾಡಕ್ಟ್ ಸಿಗುತ್ತೆ. ಸೊ ನಾನು ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಗೆಟ್ ಯುವರ್ ಆರ್ಡರ್ ಡೆಲಿವರ್ ಅಂತ ಒಂದು ಮೆಸೇಜ್ ಬರುತ್ತೆ. ಪೇ ಆಫ್ಟರ್ 15 ಡೇಸ್ ಅಂದರೆ 15 ದಿನಗಳ ಆದಮೇಲೆ ನೀವು ಪೇ ಮಾಡಬೇಕಾಗತ್ತೆ. ಇವಾಗ ನೀವು ಫ್ರೀ ಆಗಿನ ಪ್ರಾಡಕ್ಟ್ನ ತೆಗೆದುಕೊಂಡು ಅದರ ಒಂದು ರಿವ್ಯೂ ವಿಡಿಯೋ ಕೂಡ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡ್ಬೋದು. ಸೊ ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ನಿಮ್ಮ ಒಂದು ಫಸ್ಟ್ ನೇಮ್ನ ಕೇಳುತ್ತೆ, ಹಾಗೆಯೇ ಲಾಸ್ಟ್ ನೇಮ್ನ ಕೇಳ್ತಾರೆ. ಸೊ ಇಲ್ಲಿ ನಾನು ಫಸ್ಟ್ ನೇಮ್ ಮತ್ತು ನನ್ನ ಲಾಸ್ಟ್ ನೇಮ್ನ ಇಲ್ಲಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ನಾನು ಪರ್ಚೇಸ್ ಮಾಡ್ತಾ ಇಲ್ಲ, ಯಾಕಂದರೆ ನಾನು ಮೀಶೋ ಪೇ ಲೇಟರ್ನ ಉಪಯೋಗ ಮಾಡೋದಿಲ್ಲ ಫ್ರೆಂಡ್ಸ್. ನಾನು ಕೇವಲ ಡೈರೆಕ್ಟ್ ಪರ್ಚೇಸ್ ಮಾಡ್ತೀನಿ, ಹಾಗೆ ರಿಟರ್ನ್ ಕೂಡ ಮಾಡ್ತೀನಿ. ಯಾಕಂದರೆ ನಾವು ಬೈ ಮಾಡ್ತೀವಿ, ಬಟ್ ನಮಗೆ ಪೇ ಮಾಡುವಂಥ ಡೇಟ್ ನೆನಪು ಬರಲ್ಲ. ಸೊ ಹಾಗಾಗಿ ನಾ ಈ ಒಂದು ಆಪ್ಷನ್ನ ಉಪಯೋಗ ಮಾಡಲ್ಲ. ಬಟ್ ನನಗೆ ಅಪ್ ಟು 6000 ತನಕ ನನಗೆ ಕ್ರೆಡಿಟ್ ಬ್ಯಾಲೆನ್ಸ್ ಇದರಲ್ಲಿ ಅಪ್ಲಿಕೇಬಲ್ ಆಗಿದೆ ಫ್ರೆಂಡ್ಸ್. ಅದನ್ನು ಕೂಡ ನಿಮಗೆ ಇವಾಗ ಮುಂದೆ ತೋರಿಸ್ತೀನಿ ನಾನು. ಸೊ ನೋಡಿ, ಇದ್ರ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡಿ. ಸೊ ನೋಡಿ, ಇಲ್ಲಿ ನಿಮ್ಮ ಒಂದು ಪ್ಯಾನ್ ನಂಬರ್ನ ಕೇಳುತ್ತೆ. ಸೊ ಪ್ಯಾನ್ ಕಾರ್ಡ್ ನಂಬರನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇದು ತುಂಬಾ ಸೇಫ್ ಆಗಿದೆ, ಹಾಗಾಗಿ ನಮ್ಮ ಎಲ್ಲ ಡೀಟೇಲ್ಸ್ಗಳನ್ನು ನಾವು ಇಲ್ಲಿ ಫಿಲ್ ಮಾಡ್ಬೋದು ಫ್ರೆಂಡ್ಸ್. ಬಟ್ ನೋಡಿಕೊಂಡು ಫಿಲ್ ಮಾಡಿ. ಸೊ ಫ್ರೆಂಡ್ಸ್, ನಿಮಗೆ ಇಲ್ಲಿ ಮೀಶೋ ಅವರ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ನೀವು ನೋಡ್ಬೋದು, ಸ್ಯಾಲ್ರಿಡಾ, ಸೆಲ್ಫ್ ಎಂಪ್ಲಾಯ್ಮೆಂಟಾ ಅಥವಾ ಮನೆಯಲ್ಲೇ ಇರ್ತೀರಾ, ಹೌಸ್ ವೈಫಾ ಅಂತ ಹೇಳಿ. ಅದಾದ ನಂತರ ನಿಮ್ಮ ರೇಂಜ್ ಕೂಡ ಕೇಳ್ತಾರೆ, 10 to 1000, 5000 ಈ ರೀತಿಯಾಗಿ ಒಳಗಡೆ ಅಂತ. ಸೊ ಎಲ್ಲ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ 6000 ನನಗೆ ಅಪ್ ಟು 6000 ತನಕ ನನಗೆ ಮೀಶೋ ಪೇ ಲೇಟರ್ ಬ್ಯಾಲೆನ್ಸ್ ಇದೆ ಫ್ರೆಂಡ್ಸ್. ಒನ್ ಟೈಪ್ ಆಫ್ ಕ್ರೆಡಿಟ್ ಕಾರ್ಡ್ ಅಂತ ನಾನು ಮೊದಲೇ ಹೇಳಿದ್ದೀನಿ. ಸೊ ಇದನ್ನು ನೀವು ಹೇಗೆ ಉಪಯೋಗಿಸ್ತಾ ಇರ್ತೀರಾ, ಹಾಗೆ ನಿಮ್ಮ ಒಂದು ಅಮೌಂಟ್ ಕೂಡ ಕಟ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಇಲ್ಲಿ ಓಕೆ, ನೀವು ಇದಕ್ಕೆ ಆಗ್ರಿ ಇದ್ರೆ ನೀವು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ನೋಡಿ, ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ 0% ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬಹುದಾಗುತ್ತೆ ಅಲ್ವಾ ಫ್ರೆಂಡ್ಸ್. ಇಷ್ಟೇ ಸಿಂಪಲ್. ನಾವು ಮೀಶೋ ಪೇ ಲೇಟರ್ ಆಪ್ಷನ್ ಅನ್ನ ಉಪಯೋಗಿಸ್ಕೊಂಡು ನಾವು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಬಹುದು. ಸೊ ಇದರ ಅರ್ಥ ಹೀಗಲ್ಲ, ನಿಮ್ಗೆ ಫ್ರೀ ಆಗಿನ ಪ್ರಾಡಕ್ಟ್ ಸಿಗತ್ತೆ ಅಂತ ಹೇಳಿ. ಸೊ ಯಾರಿಗೆಲ್ಲ ಡೌಟ್ ಇತ್ತು ಅವರ ಒಂದು ಡೌಟ್ ಇಲ್ಲಿ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇದು ಮೀಶೋ ಪಾರ್ಟ್ 3 ಆಗಿತ್ತು. ಸೊ ಮೀಶೋ ಪಾರ್ಟ್ 4 ನಲ್ಲಿ ನಾವು ಯಾವ ರೀತಿಯಾಗಿ ಮೀಶೋ ಅಫಿಲಿಯೇಟ್ ಅನ್ನ ಬೈ ಮಾಡ್ದೇನೆ ಅಫಿಲಿಯೇಟ್ ಲಿಂಕ್ ಅನ್ನ ಜನರೇಟ್ ಮಾಡಿ ಯಾವ ರೀತಿಯಾಗಿ ನಾವು ಮೀಶೋದಿಂದ ಅರ್ನಿಂಗ್ ಅನ್ನ ಸ್ಟಾರ್ಟ್ ಮಾಡಬಹುದು ಅಂತ ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗಾಗಿ ಚಾನಲ್ಗೆ ಕನೆಕ್ಟ್ ಆಗಿರಿ. ಮತ್ತೆ ನಿಮಗೆ ವಿಡಿಯೋದಲ್ಲಿ ಏನೇ ಡೌಟ್ ಇದ್ರೂ ಕೂಡ ನೀವು ಪ್ರಶ್ನೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳಿ ಫ್ರೆಂಡ್ಸ್. ಮತ್ತೆ ಮುಂದೆ ಇಂಥದ್ದೇ ಒಳ್ಳೆ ವಿಡಿಯೋಸ್ಗಳ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.